ದಕ್ಷಿಣ ದಿಲ್ಲಿಯ ನೆಬ್ ಸೈರನ್ನಲ್ಲಿರುವಂತಹ ಮನೆಯೊಂದರಲ್ಲಿ ಬುಧವಾರ ಬೆಳ್ಳಂಬೆಳಗ್ಗೆ ನಡೆದ ತ್ರಿವಳಿ ಕೊಲೆಗಳ ಹಿಂದಿನ ರಹಸ್ಯವನ್ನ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಭೇದಿಸಿದ್ದಾರೆ. ಆ ದಿನವಷ್ಟೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದ್ದ ದಂಪತಿ ಹಾಗೂ ಅವರ 23 ವರ್ಷದ ಮಗಳ ಹತ್ಯೆಯ ಪ್ರಕರಣದಲ್ಲಿ ದಿಲ್ಲಿಯನ್ನು ನಡುಗಿಸಿತ್ತು. ಬೆಳಿಗ್ಗೆ ವಾಯುವಿಹಾರಕ್ಕೆ ತೆರಳಿದ್ದ ಮಗ ಮನೆಗೆ ಮರಳಿದಾಗ ಮೂವರು ನೆತ್ತರು ಮಡುವಿನಲ್ಲಿ ಪತಿಯಾಗಿದ್ರು. ಆದರೆ ಈ ಘಟನೆಗೆ ತಿರುವು ಸಿಕ್ಕಿದೆ. ಮೂವರನ್ನು ಕೂಡ ದಂಪತಿಯ ಮಗನೇ ಹತ್ಯೆ ಮಾಡಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಗಡಗಡ ನಡಗಿಸುವಂತಹ ಚಳಿಯಲ್ಲೇ ರೈತರ ತಂಡಗಳು ರಾಷ್ಟ್ರ ರಾಜಧಾನಿ ದಿಲ್ಲಿಯತ್ತ ಮುನ್ನಡೆತಾ ಇದ್ದಾವೆ. ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ಕೃಷಿಗೆ ಸಂಬಂಧಿಸಿದಂತಹ ಹಲವು ಬೇಡಿಕೆಗಳನ್ನು ಹೊತ್ತು ಮತ್ತೊಮ್ಮೆ ರೈತರು ಟ್ರ್ಯಾಕ್ಟರ್ ಏರಿ ಉತ್ತರ ಪ್ರದೇಶದ ಗಡಿಗಳನ್ನು ದಾಟುವುದಕ್ಕೆ ಸಜ್ಜಾಗಿದ್ದಾರೆ. ಆದರೆ ಅದಾಗಲೇ ಪೊಲೀಸರು ಬ್ಯಾರಿಕೇಡ್ಗಳನ್ನ ಅಡ್ಡ ಹಾಕಿ ಸರ್ಪಗಾವಲು ಸೃಷ್ಟಿಸಿದ್ದಾರೆ. ಮತ್ತೊಂದು ಕಡೆ ಏನೇ ಆದರೂ ದಿಲ್ಲಿಗೆ ಹೋಗೇ ತೀರ್ತೀವಿ ಅಂತ ರೈತರು ಪಣ ತೊಟ್ಟಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ಒಪ್ಪಂದ ಆಗಿದೆ ಅಂತ ಸಂದರ್ಶನವೊಂದರಲ್ಲಿ ಡಿಕೆ ಶಿವಕುಮಾರ್ ನೀಡಿದ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿತ್ತು. ಅದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಸಿದ್ದರಾಮಯ್ಯ ಅಂತಹ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ರು. ಇದೀಗ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಬಗ್ಗೆ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದರೆ ಅದೇ ಫೈನಲ್, ನನ್ನದೇನು ತಕರಾರಿಲ್ಲ ಅಂತ ಹೇಳಿದ್ರು. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಈ ವಾರ ವಾಹಿನಿಯ ಟಾಸ್ಕ್ ಚಾಲ್ತಿಯಲ್ಲಿತ್ತು. ಟಾಸ್ಕ್ನಲ್ಲಿ ಟಿವಿ ಗೆಲುವನ್ನು ಸಾಧಿಸಿದ್ದು ತಂಡದ ಸದಸ್ಯರು ಕ್ಯಾಪ್ಟನ್ಸಿ ರೇಸ್ಗೆ ಇಳಿದಿದ್ದಾರೆ. ಕ್ಯಾಪ್ಟನ್ಸಿ ಓಟಲ್ಲಿರುವಂತಹ ಸ್ಪರ್ಧಿಗಳು ಮನೆಯ ಉಳಿದ ಸ್ಪರ್ಧಿಗಳನ್ನ ತಮ್ಮ ಸಹಾಯಕರಾಗಿ ಆಡುವಂತೆ ಮನವೊಲಿಸಬೇಕು ಎಂಬ ಆದೇಶ ಬಿಗ್ ಬಾಸ್ ಕಡೆಯಿಂದ ಬರುತ್ತದೆ. ಇದಾದ್ಮೇಲೆ ಎಲ್ಲರೂ ಅವರವರ ಸಹಾಯಕರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಮೋಕ್ಷಿತ ಮಾತ್ರ ನಾನು ಗೌತಮಿ ಬಳಿ ಹೋಗಿ ಕೇಳಲ್ಲ ಅಂತ ಹಠ ಹಿಡಿದಿದ್ದಾರೆ.